ಏನು ಗೊತ್ತಾ, ಈ ಸ್ಯಾರಿಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹತ್ರ ಎಲ್ಲ ಥರ ಕಲೆಕ್ಷನ್ಸ್ ಆಫ್ ಸ್ಯಾರಿನೂ ಇದೆ. ಬಟ್ ಆದರೆ ಕೆಲವೊಂದ್ಸತಿ ಈ ಸ್ಯಾರಿಗಳನ್ನ ಮ್ಯಾಚ್ ಆಗೋ ಥರ ಒಡವೆ ಇಲ್ದಿರೋ ಕಾರಣಕ್ಕೆ ಈ ಸ್ಯಾರಿಗಳನ್ನೆಲ್ಲ ನಾನು ಬೇರೆ ಮಾಡ್ತಿರ್ಲಿಲ್ಲ. ಬಟ್ ಆದರೆ ಪ್ರತಿ ತಿಂಗಳು ಅನ್ಕೊತಾ ಇದ್ದೆ ಈ ತಿಂಗಳು ಒಡವೆ ಮಾಡಿಸೋಣ ಅಂತ. ಬಟ್ ಆದರೆ ಒಡವೆ ಮಾಡಿಸ್ಬೇಕು ಅಂತ ಹೋದಾಗೆಲ್ಲ ಚಿನ್ನದ ರೇಟು ಆಕಾಶ ಮುಟ್ಟಿರ್ತಿತ್ತು. ಸೊ ಅದಕ್ಕೆ ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಆದರೆ ಈ ಅಕ್ಷಯ ತೃತೀಯಾಗೆ ನಾನು ಏನಾದರೂ ಒಡವೆ ಮಾಡಿಸ್ಲೇಬೇಕು ಅಂತ ಅನ್ಕೊತಿದ್ದೆ. ಬಟ್ ಆದರೆ ಚಿನ್ನಕ್ಕಂತೂ ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಅನ್ಕೋಬೇಕಾದ್ರೆ ನನಗೆ ನೆನಪಾಗಿದ್ದೆ ಜಯನಗರಲ್ಲಿರುವಂಥ ಸಂಜಯ್ ಜ್ಯುವೆಲ್ಲರ್ಸ್. ಇಲ್ಲಿ ನಿಮಗೆ ಸಿಲ್ವರ್ ಗೋಲ್ಡ್ ಪಾಲಿಶ್ ಜ್ಯುವೆಲರಿ ಸಿಗ್ತಾ ಇದೆ. ಹಾಗೆ ಪಾಲಿಶ್ ಮೇಲೆ 10 ಇಯರ್ಸ್ ವಾರಂಟಿನೂ ಕೂಡ ಕೊಡ್ತಾ ಇದ್ದಾರೆ. ಬೇರೆ ಎಲ್ಲೂ ಕೂಡ ಪಾಲಿಶ್ ಮೇಲೆ 10 ಇಯರ್ಸ್ ವಾರಂಟಿ ಕೊಡಲ್ಲ, ಬಟ್ ಇವ್ರು ಕೊಡ್ತಾ ಇದ್ದಾರೆ. ಹಾಗೆ ಸಂಜಯ್ ಜ್ಯುವೆಲ್ಲರ್ಸ್ ಅವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ನಿಮಗೆ ತುಂಬಾನೇ ರೀಸನಬಲ್ ಪ್ರೈಸಲ್ಲಿ ಜ್ಯುವೆಲರಿ ಸಿಗ್ತಾ ಇದೆ. ಹಾಗೆ ಇವ್ರ ಹತ್ರ ತುಂಬಾನೇ ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ. ಹಾಗೆ ಇವ್ರ ಹತ್ರ ಬ್ರೈಡಲ್ ಜ್ಯುವೆಲರಿ ಕಲೆಕ್ಷನ್, ಸ್ಟೈಲಿ ವೇರ್ ಜ್ಯುವೆಲರಿ ಕಲೆಕ್ಷನ್ಸ್, ಹಾಗೆ ಇನ್ನು ಸಾಕಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅವೈಲಬಲ್ ಇದೆ. ಹಾಗೆ ಲಾಂಗ್ ಚೈನ್, ನೆಕ್ಲೆಸ್, ವಂಕಿ, ಡಾಬು, ಹಾರ, ಉಂಗ್ರ, ಸರ, ಬಳೆ, ಈ ಥರ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಹಾಗೆ ಬ್ರೈಡಲ್ ಜ್ಯುವೆಲರಿ ಕಲೆಕ್ಷನ್ನಲ್ಲಂತೂ ಯೂಜ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಸೊ ಯಾರೆಲ್ಲ ಈ ಅಕ್ಷಯ ತೃತೀಯಾಗೆ ಒಡವೆ ತೊಗೋಬೇಕು ಅಂತ ಅನ್ಕೊತಾ ಇದ್ದೀರಾ, ಆದರೆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂಥವರು ಸಂಜಯ್ ಜ್ಯುವೆಲ್ಲರ್ಸ್ನ ವಿಸಿಟ್ ಮಾಡಲೇಬೇಕು. ಬಿಕಾಸ್ ಇಲ್ಲಿ ತುಂಬಾ ರೀಸನಬಲ್ ಪ್ರೈಸಲ್ಲಿ ಒಡವೆ ಸಿಗ್ತಾ ಇದೆ. ಸೊ ಮತ್ತೆ ವೇಟ್ ಮಾಡ್ತಿದ್ದೀರಾ, ಫಸ್ಟ್ ಹೋಗಿ ಸಂಜಯ್ ಜ್ಯುವೆಲ್ಲರ್ಸ್ನ ವಿಸಿಟ್ ಮಾಡಿ. ಹಾಗೆ ಇವ್ರ ಸ್ಟೋರ್ ಬಂದು ಆರ್ಟಿಸ್ಟ್ ಸ್ಟ್ರೀಟ್, ಚಿಕ್ಕಪೇಟ್, ಜಯನಗರ್ 3rd ಬ್ಲಾಕ್, ಮಂತ್ರಿ ಮಾಲ್ 2nd ಫ್ಲೋರ್, ಹಾಗೆ ಅವೆನ್ಯೂ ರೋಡಲ್ಲೂ ಇದೆ. ಇನ್ನು ಮೈಸೂರಲ್ಲಿ ದೇವರಾಜ ಅರಸು ರೋಡಲ್ಲಿ ಕೂಡ ಅವೈಲಬಲ್ ಇದೆ.